ಅಯ್ಯೋ ಭಗವಂತ, ಏನ್ ಚಾಲೆಂಜ್ ಇದು? ಮೇಲೋಳೋಳೆ ಕೆಳಗೆ ಇಲ್ಲೋಳೆ ನಿಂಬೆ ಕೈ ನೆಲಕ್ಕುರುಳಿ ಬಂದು ನಿಮ್ಮೆಯ ಕೈ ಸೇರಿ ಕಾರನೇ ಇಲ್ಲ. ಖಾರ ಖಾರ ಇಲ್ಲ ಅನ್ಕೊಂಡೆ. ಗುಲಾಬಿ ಹೂವೇ ಚೂರ್ ಇಲ್ಲ, ಫುಲ್ ತಿನ್ಬೇಕು. 250 ರೂಪಾಯಿ ಗೈಸ್ ಇದು. ಯಲಹಂಕ ಸುತ್ತಾಡಿದೀನಿ, ಒಂದ್ ಕಡೆ ಜೋಲೋ ಚಿಪ್ಸ್ ಸಿಗ್ತಾ ಇಲ್ಲ. ನೋಡಿ ಗೈಸ್, ಇಲ್ಲ ಅಮ್ಮ ಮಾಡೋದು. ಆಟವೇ ಬೇಡ, ನೀನ್ ಆಟನೇ ಮಾಡಮ್ಮ, ಏನಾಗಲ್ಲ. ಹಾಯ್ ಹಲೋ ಗೈಸ್, ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಆಲ್ರೆಡಿ ನೋಡಿರ್ತೀರಾ ತಮ್ಮನೇಲಿ ಜೋಲೋ ಚಿಪ್ಸ್ ಚಾಲೆಂಜ್ ಅಂದ್ಬಿಟ್ಟು. ಬೆಳಗ್ಗೆನೇ ಎದ್ದು ಜಿಮ್ಮಿಗೆ ಬಂದಿದ್ದೀನಿ, ವರ್ಕೌಟ್ ಎಲ್ಲ ಮುಗಿಸಿ ಇವಾಗ ಜೋಲೋ ಚಿಪ್ಸ್ ತೊಗೋಬೇಕು. ಏನಿಲ್ಲ, ಜಸ್ಟ್ ನಮ್ಮ ಅಪ್ಪ ಅಮ್ಮನಿಗೆ ಕೊಡ್ತೀನಿ, ಅದು ಹೆಂಗಿರುತ್ತೆ ಟೇಸ್ಟು ಅಂತ ಗೊತ್ತಿಲ್ಲ ನನಗೂ. ನಾನು ಟೇಸ್ಟ್ ಮಾಡ್ತೀನಿ, ಅದು ತುಂಬ ಖಾರ ಇರುತ್ತೆ ಅಂತ. ಸೊ ನಾನು ಒಂದ್ಸರಿ ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಈಗ ಜೋಲೋ ಚಿಪ್ಸ್ ಹುಡುಕಕ್ಕೆ ಹೋಗಬೇಕು. ಎಲ್ಲರೂ ಸಿಗ್ಬೋದು ನಮ್ಮ ಸರೌಂಡಿಂಗ್ಸಲ್ಲೇ. ಸೊ ಅದಕ್ಕೆ ನಾನೀಗ ಅಂಗಡಿ ಹೊರಟಿದ್ದೀನಿ. ಇಲ್ಲೇ ಎಲ್ಲಾದರೂ ಸರೌಂಡಿಂಗ್ಸಲ್ಲೇ ತೊಗೋಬೇಕು. ಬನ್ನಿ ಕೇಳುವ. ಬಸ್ ಇಲ್ಲಿ ಮಂಜುನಾಥ್ ಮಾರ್ಟಿಗೆ ಬಂದಿದ್ದೀನಿ, ಇಲ್ಲಿ ಕೇಳೋಣ ಇದು ಸಿಗುತ್ತಾ ಇಲ್ಲ ಅಂತ. ಬೇಸ್ ಇಲ್ಲಿ ಮಂಜುನಾಥ್ ಮಾರ್ಟಲ್ಲಿ ಇಲ್ಲಿ ಕೇಳಿದೆ, ಇಲ್ವಂತೆ. ಜೋಲೋ ಚಿಪ್ಸೇ ಮಾರಲ್ವ ಯಾರು? ಗೈಸ್ ಇಲ್ಲಿ ಇನ್ನೊಂದು ಅಂಗಡಿಲಿ ಕೇಳಿದೆ, ಅಲ್ಲೂ ಇಲ್ಲ. ಏನು ಸ್ಟಾಪ್ ಮಾಡಿಬಿಟ್ರೆ ಹಿಂಗೆ ಎಲ್ಲೂ ಸಿಗ್ತಾನೆ ಇಲ್ಲ. ಜೋಲೋ ಚಿಪ್ಸ್ ಇದೆಯಾ? ಇಲ್ವಾ? ಇಲ್ಲೊಂದು ಯಾವುದೋ ಮಾರ್ಟ್ ಇದೆ, ಅಲ್ಲೊಂದು ಸರಿ ಕೇಳ್ಬಿಟ್ಟು ಸರ್ ಜೋಲೋ ಚಿಪ್ಸ್ ಇದೆಯಾ? ಇಲ್ವಾ? ಸಿಗಲ್ಲ, ಎಲ್ಲೂ ಸಿಗಲ್ವಾ? ಎಲ್ಲೂ ಸಿಗ್ತಾ ಇಲ್ಲ ಜೋಲೋ ಚಿಪ್ಸು. ಅಯ್ಯೋ, ಅಷ್ಟು ದೊಡ್ಡ ಮಾರ್ಟಲ್ಲಿ ಎಷ್ಟೆಲ್ಲ ಇದೆ ಅಲ್ಲಿ ಚಿಪ್ಸ್ಗಳು, ಅದು ಮಾತ್ರ ಇಲ್ಲ. ಗೈಸ್ ಇಲ್ಲೊಂದು ಅಂಗಡಿ ಇದೆ, ಇಲ್ಲೊಂದು ಸರಿ ಕೇಳಿ ಇಲ್ಲಾದರೂ ಸಿಗ್ತದೆ ಅಂದ್ಬಿಡಿ. 4-5 ಅಂಗಡಿ ಹುಡುಕಿದ್ದೀನಿ ಆಲ್ರೆಡಿ, ಒಂದು ಅಂಗಡಿಲೂ ಇಲ್ಲ. ಅಲ್ಲೂ ಇಲ್ಲ ಗೈಸ್. ಆಲ್ಮೋಸ್ಟು ಅರ್ಧ ಯಲಹಂಕ ಸುತ್ತಾಡಿದ್ದೀನಿ, ಒಂದು ಕಡೆ ಜೋಲೋ ಚಿಪ್ಸ್ ಸಿಗ್ತಾ ಇಲ್ಲ. ಎಲ್ಲಿ ಹುಡುಕ್ಬೇಕು ಗೊತ್ತಾಯ್ತಾ ಇಲ್ಲ. ಜೋಲೋ ಚಿಪ್ಸ್ ಇದೆಯಾ? ಜೋಲೋ ಇಲ್ವಾ? ಅಲ್ಲೂ ಇಲ್ಲ ಗೈಸ್. ಇಲ್ಲೊಂದು ಕಡೆ ಕೇಳ್ಬಿಡೋದು, ಜೋಲೋ ಚಿಪ್ಸ್ ಇದೆಯಾ? ಇಲ್ವಾ? ಯಪ್ಪ ದೇವರು, ಎಲ್ಲೂ ಸಿಗ್ತಾ ಇಲ್ವಲ್ಲಪ್ಪ. ಲಾಸ್ಟ್ ಇದೊಂದು ಮೆಡಿಕಲ್ ಸ್ಟೋರಲ್ಲಿ ಕೇಳ್ಬಿಡ್ತೀವಿ, ಜೋಲೋ ಚಿಪ್ಸ್ ಇದೆಯಾ? ಇಲ್ವಾ? ಇಲ್ಲ ಶಿವ, ಎಲ್ಲೂ ಇಲ್ಲ. ಫ್ರೆಂಡ್ಸ್ ಫೋನ್ ಹೋಗ್ಬಿಟ್ಟು ಕೇಳೋಣ ಎಲ್ಲಿ ಸಿಗ್ತದೆ ಅಂದ್ಬಿಟ್ಟು. ಎಷ್ಟೊಂದು ಜನ ಮಾಡಿದಾರೆ ಚಾಲೆಂಜಸ್. ಜೋಲೋ ಚಿಪ್ಸು ಇಲ್ವಾ? ಜೋಲೋ ಗೈಸ್, ಇಡೀ ಅರ್ಧ ಯಲಹಂಕ ಸುತ್ತಾಡೈತೆ, ಎಲ್ಲೂ ಸಿಕ್ಕಿಲ್ಲ ಜೋಲೋ ಚಿಪ್ಸು. ಆಮೇಲೆ ವರುಣಿಗೆ ಫೋನ್ ಹಾಕಿದ್ದೆ, ಅವ್ನು ರೀಸೆಂಟ್ ವ್ಲಾಗ್ ಮಾಡಿದ್ನಲ್ಲ, ಅದಕ್ಕೆ ಕೇಳಿದೆ. ಅದಕ್ಕೆ ಆನ್ಲೈನಲ್ಲಿ ತರಿಸ್ಕೋಬೇಕು ಮಚ್ಚ ಅಂತಂದ. ಲೋಕಲಲ್ಲಿ ಎಲ್ಲೂ ಸಿಗಲ್ಲ ಕಣ, ಆನ್ಲೈನಲ್ಲಿ ಅಮೆಝಾನಲ್ಲಿ ತಗೊಂಡೆ ಅಂತ. ಮಾಡೋಣ ಅಂದ್ಕೊಂಡೆ ಜೋಲೋ ಚಿಪ್ಸು. ಈಗ ಆನ್ಲೈನಲ್ಲಿ ಅಮೆಝಾನಲ್ಲಿ ಆರ್ಡರ್ ಮಾಡಿದ್ರೆ ನಾಳೆ ಬರುತ್ತೋ ಗೊತ್ತಿಲ್ಲ, ವೆಯ್ಟ್ ಮಾಡಬೇಕು. ಇವಾಗ ಅಮೆಝಾನಲ್ಲಿ ಆರ್ಡರ್ ಮಾಡ್ತೀನಿ, ನೋಡೋಣ ಯಾವಾಗ ಬರುತ್ತೆ. ಆವಾಗ ನೆಕ್ಸ್ಟು ಈ ಬ್ಲಾಗ್ನ ಅಲ್ಲಿಗೆ ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್ ಫೈನಲಿ ಇವಾಗ ಬಂತು. ನಿನ್ನೆ ಆರ್ಡರ್ ಮಾಡಿದ್ದು ಇವಾಗ ಬಂದಿದೆ. ಇವಾಗ ಇದರಿಂದನೇ ಚಾಲೆಂಜು. ಇವರು ಬರ್ತಾರೆ ವ್ಲಾಗಲ್ಲಿ ಇವಾಗ, ಆಮೇಲೆ ಇವರು ಬರ್ತಾರೆ ನಮ್ಮಮ್ಮ ಅವರು. ಏನು ಅಂತ ಇನ್ನೂ ಗೊತ್ತಿಲ್ಲ ಇವ್ರಿಗೆ, ಇದರಲ್ಲಿ ಏನಿದೆ ಅಂತ ಇನ್ನೂ ಗೊತ್ತಿಲ್ಲ. ಏನಿರ್ಬೋದು ಹೇಳು, ಏನು ಗೆಸ್ಟ್ ಮಾಡು. ಏನೋ ಇಯರ್ಫೋನ್ ಥರ ಕಾಣ್ತಾ ಇದೆ, ಬಾಕ್ಸ್ ಥರ ಕಾಣ್ತಾ ಇದೆ, ಗೊತ್ತಾಗ್ತಾ ಇಲ್ಲ ಏನಂತ ಗೊತ್ತಾಗ್ತಾ ಇಲ್ಲ ಗೈಸ್. ಆದರೂ ಓಪನ್ ಮಾಡೋದು ತುಂಬ ಕಾತುರದಿಂದ ಕಾಯ್ತಾ ಇದ್ದೀನಿ. ಅವಾಗಿಂದ ನಾನು ಓಪನ್ ಮಾಡೇ ಬಿಡ್ತೀನಿ ಈಗ ಅಷ್ಟೇ. ಬೇಡ ಇರಿ, ಖಾಲಿ ಮಾಡೋದು. ತಿನ್ನದಾದ್ರೆ ಕೊಡು ನನಗೆ. ಕೆಸ್ಪೆ ನಾನೇನು ಗೆಸ್ ಮಾಡ್ತೀನಿ ಗೊತ್ತಾ? ಅದು ಮೋಸ್ಟ್ಲಿ ಇಯರ್ಫೋನ್ ಮೊನ್ನೆ ನಮ್ಗೇನು ಆಟ ಆಡಕ್ಕೆ ಕೊಟ್ಟಿದ್ಲಲ್ಲ, ತಿನ್ನೋದಂತ ಇದು ಏನೋ ಬಾದಾಮಿ ಪಿಸ್ತಾ ಎಲ್ಲ ತಿನ್ಬೋದು. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಡ್ರೈ ಫ್ರೂಟ್ಸ್ ಅಲ್ಲ ಬಿಡಮ್ಮ, ಅದು ನನಗೇನೋ ಅದು ಎಲೆಕ್ಟ್ರಾನಿಕ್ ಐಟಮ್ ಅನ್ಸುತ್ತೆ. ಅಲ್ಲ, ಏನೋ ಟಕ್ಕು ಅಂತದೆ ಗೈಸ್, ಎಲೆಕ್ಟ್ರಾನಿಕ್ ಐಟಮ್ಸ್. ಓಪನ್ ಮಾಡಲ್ಲ ಈಗ. ಅದೇನು ಅಂತ ಅವ್ರಿಗೆ ಗೊತ್ತಿಲ್ಲ. ಅದು ಜೋಲೋ ಚಿಪ್ಸ್ ಅಂತ ಹಿಡಿಯೋದು, ಜೋಲೋ ಚಿಪ್ಸ್ ಅಂತ. ವೆರಿ ನೈಸ್. ಸೊ ಜೋಲೋ ಚಿಪ್ಸ್ ಅಂದ್ರೆ ಏನು ಅಂದ್ರೆ, ಫಸ್ಟ್ ಹೇಳ್ಬಿಡ್ತೀನಿ ಕೇಳಿ, ಓಪನ್ ಮಾಡಿ ಹೇಳ್ತೀನಿ. ಅದು ಫುಲ್ಲು ಖಾರ ಇರುತ್ತೆ, ಅದನ್ನ ತಿನ್ಬೇಕು. ಅದನ್ನ ತಿನ್ಬಿಟ್ಟು ನಾನೊಂದು 3 ಟಾಸ್ಕ್ ಇಟ್ಟಿದ್ದೀನಿ ಇಲ್ಲಿ. ಈ ಟಾಸ್ಕ್ನ ಯಾರು ಕಂಪ್ಲೀಟ್ ಮಾಡ್ತಾರೋ ಅವ್ರು ಗೆದ್ರು ಅಂತ ತೋರಿಸೋದು. ಈಗ ಇದು ಪೂರ್ತಿ ಸುತ್ತಾಡಿದ್ದೀನಿ, ಇದಕ್ಕೆ ಎಲ್ಲೂ ಸಿಕ್ಕಿಲ್ಲ. ಅಮೆಝಾನಲ್ಲಿ ಫೈನಲಿ ನನಗೆ ಇದು ಸಿಕ್ತು. ಸೊ ಅದಕ್ಕೆ ಇವಾಗ ನಿನ್ನೆ ಮಾಡಿದ್ದು ಇವತ್ತು ಪ್ಲೇಸ್ ಆಯಿತು ಆರ್ಡ್ರು. ಸೊ ಇದನ್ನು
ಅವರು ಇವರು ಆಮೇಲೆ ನಾನು 3 ಜನನು ತಿಂತೀವಿ. ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಖಾರ ಇರುತ್ತಂತೆ ಇದು ಆ್ಯಕ್ಚುಲಿ. ಖಾರ ನಾನು ತಿನ್ನಲ್ಲ ಗೈಸ್. ತಿನ್ನ ಯಾರು ಖಾರ ಕಷ್ಟ ಆಗುತ್ತೆ. ಹಂಗಾರೆ ಸೋತೋಗ್ತೀಯಾ? ಚಾಲೆಂಜು ಅಲ್ಲ ತಿಂದವ್ರು ಗೆದ್ರು ಅಂತನಾ? ತಿನ್ಬಿಟ್ಟು ಇಲ್ಲಿ ಏನಂತಂದ್ರೆ ಅದರಲ್ಲಿ ಹೆಸರು, ಸಾಂಗು ಮತ್ತೆ ಹೀರೋಯಿನು. ವಿಷ್ಣುವರ್ಧನ್ದು ಒಂದು ಸಾಂಗು, ಆಮೇಲೆ ಅದ್ ಯಾವ ಫಿಲಮ್ದು, ಆ ಫಿಲಮ್ ಅಲ್ಲಿರೋ ಹೀರೋಯಿನ್ ಯಾರು ಅದನ್ನ ಹೇಳ್ಬೇಕು. 3 ಜನ ಇದ್ದಾರೆ ಇದರಲ್ಲಿ. ಆಮೇಲೆ ಇದೇನಂತಂದ್ರೆ ಟಂಗ್ ಟ್ವಿಸ್ಟರ್, ಗೊತ್ತಾಯ್ತಾರೆ ಹೇಳ? ಓಕೆ, ಇದನ್ನ 10 ಟೈಮ್ಸ್ ಹೇಳ್ಬೇಕು. ಎಕ್ಸಾಂಪಲ್ ಇವಾಗ ಸಂಪಂಗಪ್ಪ ನಮಗ ಮರಿ ಸಂಪಂಗಪ್ಪ ಅಂದ್ರೆ ಅದನ್ನ 10 ಟೈಮ್ಸ್ ಹೇಳ್ಬೇಕು. ಅದಾದ್ಮೇಲೆ ಇದು ಲಾಸ್ಟ್ ಒನ್ ಏನು ಅಂದ್ರೆ ಪ್ರಾಸಪದಗಳು. ಪ್ರಾಸಪದಗಳು ಇವಾಗ ಏನ್ ಹೇಳೋದು, ಫ್ಯಾನ್ ಅಂದ್ರೆ ಅದ್ರ ಸೇಮ್ ತರ 3 ವರ್ಡ್ಸ್ ಹೇಳ್ಬೇಕು. ಆ ಥರ ಹೇಳಿ ಮುಗಿಸ್ಬೇಕು. ಫುಲ್ ಡೆವಿಲ್ ಫೇಸ್ ಥರ ಇದೆ ಇದು. ನೀನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಲ್ವಡೆ? ಏನೋ ಅನ್ಕೊಬಿಟ್ಟಿದ್ರು ಪಾಪ ನಾವಪ್ಪ ಏನು ತಂದವನೇ ಅಂತ ಒಂದು ಅವ್ರಿಗಿತ್ತು. ಏನು ಅನ್ಕೊಂಡಿದ್ದೆ ನೀನು? ನಾನೇನೋ ಒಂದು ಇಯರ್ಫೋನ್ ಅಂತ ಅನ್ಕೊಂಡೆ. ಇಯರ್ಫೋನ್ ಇಟ್ಕೊಂಡು ಏನು ಮಾಡಲಿ? ಅದೇ ಲಾಸ್ಟ್ ಚಿಪ್ ಚಾಲೆಂಜ್. ಚಾಲೆಂಜ್ಗೆ ಅಂತಾನೆ ಅದು ಇರೋದು. ಚಾಲೆಂಜ್ ಗೈಸ್, ಓಕೆ, ಇವಾಗ ಸ್ಟಾರ್ಟ್ ಮಾಡೋದ. ಇದನ್ನು ಓಪನ್ ಮಾಡೋದ ಹೇಗಿದೆ ಅಂದ್ಬಿಟ್ಟು. ಓಪನ್ ಮಾಡಿದ್ರೆ ಬರೀ ಇದೊಂದೇ ಇರೋದು ಗೈಸ್. ಇದೊಂದೇ ಒಂದು ಪ್ಯಾಕೆಟ್ ಇದೆ. ಗೋಸ್ಟ್ ಪೆಪ್ಪರ್. ಡೆಡೆ ತಿನ್ನೋದೆ. ಇಲ್ಲಿ ಹಾಕಿದಾರೆ ನೋಡು ಏನೇನು ಇರುತ್ತೆ ಫ್ಯಾಕ್ಟ್ಸ್ ಅಂದ್ಬಿಟ್ಟು. ಎನರ್ಜಿ ಇದೆ, ಪ್ರೋಟೀನ್ 5% ಇದೆ. 250 ರೂಪಾಯಿ ಗೈಸ್ ಇದು. ಯಾರು ಹೇಳಕ್ಕೆ ಕಂಡಿಡ್ದಿದ್ದು? 250 ರೂಪಾಯಿ ನನಗೆ ಆರ್ಡ್ರ್ ಮಾಡಿ ಮತ್ತು ಒಂದೇ ದಿನಕ್ಕೆ ಡೆಲಿವರ್ ಆಗಬೇಕು ಅಂತಂದರೆ 340 ರುಪೀಸ್ ಇಸ್ಕೊಂಡ್ರು. ಕ್ವಾಂಟಿಟಿ ತುಂಬ ಕಮ್ಮಿ ಇದೆ ಅನಿಸುತ್ತೆ, ಬಟ್ ಇರೋದೇ ಇದೆ ಒಂದು. ಓಪನ್ ಮಾಡೋದು ಅಂದ್ಬಿಟ್ಟು ನೋಡಲ್ಲ. ಸರಿ ಇಲ್ಲ. ಓಹೋ, ಬ್ಯಾಕ್ ಸ್ಮೆಲ್ ನೋಡ್ಬೊಮ್ಮ ಹೇಗಿದೆ ಇದು. ಮೆಣಸಿನ ಪುಡಿ ಸ್ಮೆಲ್ ಇದೆ, ಚಿಲ್ಲಿ ಪೌಡ್ರು. ತಿಂದ್ಮೇಲೆನೆ ಆಡ್ಬೇಕಾ? ತಿಂದಿಲ್ಲ ಅಂದ್ರೆ ತಿಂದ್ಬಿಟ್ಟೆ ಆಡಬೇಕು. ಅದೇ ಚಾಲೆಂಜ್, ಜೋಲೋ ಚಿಪ್ಸ್ ಚಾಲೆಂಜ್ ಅಂದ್ಬಿಟ್ಟು. ವಾಟರ್ ಬಾಟ್ಲ್ ಇಟ್ಕೊಳ್ರಿ ಪಕ್ಕದಲ್ಲೇ. ವಾಟರ್ ಬಾಟ್ಲ್ ಇಟ್ಕೊಡಿ. ಅದೇನು ಹೇಳು ವಾಟರ್ ಬಾಟ್ಲು? ಇದೆಲ್ಲ ಕಂಪ್ಲೀಟ್ ಮಾಡಾದ್ಮೇಲೆ ಕುಡಿಬೇಕು. ಅಲ್ಲರೂ ಕುಡಿಯಂಗಿಲ್ಲ. ಅದೇ ಚಾಲೆಂಜ್ ಇದು. ದಟ್ ಈಸ್ ವಾಟ್ ದಿಸ್ ಚಾಲೆಂಜ್ ಇಸ್. ಒಂದೇ ಪ್ಯಾಕೆಟಾ? ಒಂದೇ ಕೊಟ್ಟಿರೋದಮ್ಮ 350 ಆಗದ ಫಸ್ಟ್ ನೋಡು, ಆಮೇಲೆ ಒಂದು ಪೀಸ್. ಹೌದು, ಇದೆಲ್ಲ ಸ್ವಲ್ಪ ದೂರ ಇಟ್ಕೋಬೇಕು, ಕಣ್ಣೆಲ್ಲ ಆರಿಸ್ಕೋಬಾರ್ದು. ಯಾರು ಮಕ್ಕಳು ಟ್ರೈ ಮಾಡಬೇಡಿ ಗೈಸ್, ಇದು ಓನ್ಲಿ ಅಡಲ್ಟ್ಸ್. ಫಸ್ಟ್ ನಮ್ಮಮ್ಮ. ನೀನೇ ಕಂಪ್ಲೀಟ್ ಮಾಡ್ತೀಯಾ? ಬೇಡ, ಒಬ್ಬರಾದ್ಮೇಲೆ ಒಬ್ರು ಮಾಡ್ಬೇಕು ಈ ಚಾಲೆಂಜು. ಇಷ್ಟೇ. ಫಸ್ಟ್ ಯಾರು ಮಾಡ್ತೀರಾ? ನೀವು ಮಾಡ್ತೀರಾ? ನೀನೇ ಮಾಡ್ಬಿಡು. ಬೇಡ, ನಾನು ಲಾಸ್ಟಲ್ಲಿ ಕೊಡಿ, ಟ್ರೈ ಮಾಡು. ಫಸ್ಟ್ ಯಾರು ಕೊಡಿ ಅವ್ರಿಗೆ ಕೊಡಿ. ಪಕ್ಕನಾ? ಓಕೆ, ಬೇಡ, ನಾನೇ ತಿಳ್ಸ್ತೀನಿ. ಇಷ್ಟೇ ಹಾಕೋದು. ಚೂರು ಇಲ್ಲ, ಫುಲ್ ತಿನ್ಬೇಕು. ಉಗ್ಯಂಗಿಲ್ಲ, ಏನು ಮಾಡಂಗಿಲ್ಲ, ಹೇಳಿದೀನಿ. ಎಷ್ಟೊಂದು ಜನ ಮಾಡೋ ಕಣವ. ಏಯ್, ತಿನ್ಬೇಕು, ಮೋಸ ಮಾಡ್ಬೇಡಮ್ಮ. ಎಲ್ಲರೂ ತಿಂದಿದ್ದಾರೆ. ಏನು ಕಂಪ್ಲೀಟ್ ಮಾಡ್ಬೇಕಮ್ಮ, ಮಾಡ್ಬಿಡು. ಸ್ವಲ್ಪ ಕ್ವಾಂಟಿಟಿ ಅಷ್ಟೇ, ಇಷ್ಟು ಮಾಡ್ತೀನಿ. ಆಗಲ್ಲ ಬಿಡು ಬೇಸನ, ನಿಮ್ಗೆ ಆಟವೇ ಬೇಡ. ನೀನು ಆಟನೇ ಮಾಡಮ್ಮ, ಏನಾಗಲ್ಲ. ಜೋಲೋ ಚಿಪ್ ಚಾಲೆಂಜ್ ಅಂದ್ರೆ ಅದು. ನೀನು ತಿನ್ಬಿಟ್ಟು ಉಗಿದ್ಬಿಟ್ರೆ ಆಗಲ್ಲ ಬಿಡು. ಬರೀ ಇದಕ್ಕೊಂದು ಏನೋ ಮೆಣಸಿನಕಾಯೇನೆ ರುಬ್ಬಿಟ್ಟಿದ್ದಾರೆ. ತಿನ್ನಲ್ಲಪ್ಪ, ನಂಗೆ ಬೇಡ. ನೀನು ಆಟನೂ ಬೇಡ. ಚಾಲೆಂಜು ಮಾಡಬೇಕು, ಇವಾಗ ತಿನ್ಬೇಕಷ್ಟೇ. ಏನು ಅಷ್ಟಕ್ಕೆ ಹಿಂಗೆ ಆಡ್ತಿದ್ಯಾ? ಆಗಲ್ಲ ನನಗೆ. ಸರಿ ಅಲ್ಲ, ಅರ್ಧ ತಿನ್ನ, ಅದ್ರಲ್ಲ ಆಯ್ತು. ಇಷ್ಟು ದೊಡ್ಡದು ಕೊಟ್ಟಿದ್ದಾನೆ ನೋಡಿ, ಅದನ್ನು ಇಷ್ಟು ಸಾಕು ಕಣ. ಏನದು? ಇಲ್ಲಿ ನೋಡಿ, ಮಾಡ್ತಾರದು ಇಲ್ಲಿ ನೋಡಿ. ಇಲ್ಲಿ ನಮಗೆ ಅಭ್ಯಾಸ ಅಲ್ಲ, ಕೆಲವರು ತಿಂತಾರೆ, ನಮಗಾಗಲ್ಲ. ಅಷ್ಟು ಆಯ್ತು, ಅಷ್ಟು ಖಾಲಿ ಮಾಡಪ್ಪ ನಿನ್ನ ಪ್ರಕಾರ. ತಿಂದ ಇಲ್ಲಿ ನಾಟಕ ನುಂಬಡ. ಫುಲ್ ಎದೆ ಉರಿತದೆ, ತಿನ್ಬೇಕದು. ಇಷ್ಟೋಗಾಯ್ತು, ಇಷ್ಟು ತಿನ್ನು ಸಾಕು. ಏನು ಹಂಗಾಡ್ತಾರೆ ಇವರು? ನುಂಗ್ಬಿಡ್ತೀನಿ. ನುಂಗ್ಬಾರ್ದಮ್ಮ, ಎದೆ ಉರಿತು ನಿಜವಾಗ್ಲು. ಇಡೀ ಚಾಲೆಂಜ್ ಇದನ್ನು ಲಕ್ಷ ಕೋಟ್ಯಾಂತರ ಜನ ಮಾಡಿದಾರೆ ರೆಡಿ. ಏನೂ ಆಗಲ್ಲ, ಖಾರ ಆಗುತ್ತೆ ಅಷ್ಟೇ. ಜಸ್ಟ್ ಅದು ಇಬ್ರು ಮಾಡ್ತಾರಲ್ಲ ನೋಡಿ. ನೀನು ಇನ್ನ ನೆಕ್ಸ್ಟ್ ಮಾಡಬೇಕು. ಅವ್ರಿಗೆ ಸ್ವಲ್ಪ ಕೊಡ್ತೀನಿ ಬಿಡು, ನೀನು ತಿನ್ನು ಆಯ್ತು. ನೀನು ಎಲ್ಲಿ ಇದೆಲ್ಲಿ ಬಿಸಾಕ್ದ? ನಿಜ ಹೇಳು. ಇಡೀ ನಾಟಕ ಮಾಡ್ತಾ ಇರ್ತಾನೆ ರೇಡಿಯೋರು. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಅವಳಿಗೆ ಖಾರ ಬಂದಿಲ್ಲ, ಅವಳಿಗೆ ಖಾರ ಅಂತ ನಾನು ಖಾರ ತಿನ್ನೋದೇ ಇಲ್ಲ. ಅಲ್ಲ ರೇಡಿ, ಇವ್ರು ನಾಟಕ ಮಾಡ್ತಾ ಇರ್ತಾನೆ.
ಎಲ್ಲಿ ಮತ್ತೆ ಇಷ್ಟೆಲ್ಲಿ ಪೀಸಲ್ಲಿ ವೇಸ್ಟ್ ಮಾಡಬೇಡ, ಕಾಸ್ಟ್ಲಿ ಅದು. ಹಾಕೊಂಡ್ಬಿಟ್ಟೆ. ನೀರು ಕುಡಿಲ್ಲ? ನೀನು ನಾಟಕ ಮಾಡಿ ಇಲ್ಲ ಕಣೋ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ತಡಿ ನೋಡ್ತೀನಿ. ಜೇಡಮ್ಮ ಬಿಸಾಕ್ದೆ ಇಲ್ಲ, ತಿಂದ್ಬಿಟ್ಟೆ. ಮಾಡ್ತೇ ಇಲ್ಲ. ಮಾಡ್ತಾ ಇದ್ದೀನಿ. ನೀರು ಕುಡಿಬೇಕು ಅನಿಸ್ತಾ ಇದೆ. ಅದೇನು ಮಾಡಿದೆ ಅದು? ಅರ್ಧ ನುಂಗ್ಬಿಟ್ಟೆ ಪೂರ್ತಿ. ನೀವು ನಾಲ್ಗೆ ನೋಡು ಗೊತ್ತಾಗಲ್ವಾ ನಿಂಗೆ? ಗೊತ್ತಾಗ್ತಡಿ. ವಿಡಿಯೋ ನೋಡ್ತೀನಿ ತಡಿ ನಾನು. ವಿಡಿಯೋ ನೋಡಿದ್ಮೇಲೆ ಇಲ್ಲಿ ನೋಡಿ, ವಿಡಿಯೋ ನೋಡಿದ್ಮೇಲೆ ಎಷ್ಟು ಚೆನ್ನಾಗಿ ಗೊತ್ತಾಯ್ತು ಗೊತ್ತಾಯ್ತು. ತೋರ್ಸು ಅದೆಲ್ಲ ಹಾಕದೆ ಇವೆಲ್ಲ ತೋರ್ಸು ನೋಡಿ ಗೈಸ್, ಇಲ್ಲ ಅಮ್ಮ ಮಾಡೋದು. ತಿನ್ನು ಅಂದ್ರೆ ನಾಟಕ ಮಾಡ್ತಾರೆ, ಆಕ್ಟಿಂಗು. ಅದಕ್ಕೆ ಇನ್ ಆಕ್ಟರ್ ಅನ್ನೋದು ಆಗಲ್ಲ. ಇಷ್ಟೊಂದು ತಿನ್ನಕ್ಕೆ ಆಯ್ತಲ್ಲ, ಅರ್ಧ ತಿನ್ನು. ಮೋಸ ಮಾಡ್ಬಾರ್ದು ಯಾವತ್ತೂ. ಅಲ್ಲೋಡಿ ಅವ್ರು ಮೂಸ್ತಾ ಕೂತಿದಾರಲ್ಲಿ. ಸರಿ, ನೀನು ಅದೆಲ್ಲ ಕಟ್ ಮಾಡ್ಬೇಡ ಆಯ್ತಾ? ಯಾವ ಕಟ್ಟು ಇಲ್ಲ, ಅದೆಲ್ಲ ಹಾಕ್ಬೇಕು. ಸರಿ, ಏನ್ ಮೂಸ್ ನೋಟಕ್ಕೆ ಅಲ್ಲ, ಎಷ್ಟು ನಾಟಕ ಮಾಡ್ತೀಯ ನೀನು? ಫಸ್ಟ್ ತಿನ್ನು. ಇಲ್ಲಿ ನಾನೇ ನೋಡಿ, ಅದಕ್ಕೆ ನಾನು ಫೋನ್ ಇಟ್ಟರೆ ಗೊತ್ತು ನನಗೆ ಈ ಥರ ಮಾಡ್ತೀಯ ನೀನು ಅಂತ. ಅಯ್ಯೋ ಭಗವಂತ, ಏನ್ ಚಾಲೆಂಜ್ ಇದು? ಹಂಗೆಲ್ಲ ಇನ್ ಟ್ಯಾಬ್ಲೆಟ್ ಅದು ತಿನ್ನಮ್ಮ, ಕಚ್ಕೊಂಡ್ಬಿಟ್ಟು ತಿನ್ಬಿಡು. ಅದೇ ಗೇಮಮ್ಮ, ಸ್ಪಿರಿಟಾಗಿ ತಗೋ ಗೇಮ್ನ. ಐ ಕ್ಯಾನ್ ಡೂ ಇಟ್ ಅಂದ್ಬಿಟ್ಟು ಏನು ಎದುರ್ಕೋತಿಯಲ್ಲ. ಸೊ ಗೈಸ್, ಇವಾಗ ಅರ್ಧಂಬರ್ಧ ಚಾಲೆಂಜ್ ಆಗಿತ್ತು. ಸೊ ಇವಾಗ ಫುಲ್ ಕಂಪ್ಲೀಟ್ ಮಾಡೋಣ ಅಂದ್ಬಿಟ್ಟು ಈ ಪೀಸ್ ತಿನ್ನಿಸ್ತಾ ಇದ್ದೀನಿ. ಇವಾಗಲಾದ್ರೂ ಕರೆಕ್ಟಾಗಿ ತಿನ್ನು. ಆಯ್ತು, ತಿಂತೀನಿ. ಅಲ್ಲೂ ಆ್ಯಕ್ಟ್ ಮಾಡೋದಲ್ಲಿ ತಿನ್ನ, ಫುಲ್ ತಿನ್ನಬೇಕು. ಅಗಿಯೋದು ಉಗಿಯೋದೆಲ್ಲ ಮಾಡಬಾರ್ದು. ಕಚ್ಚು. ತಿನ್ನು. ಖಾರ ಇದೆ ಕಣೋ, ಅದಕ್ಕೆ ಬೇಡ ಅಂತಾನೋ. ತಿನ್ನು ಇವಾಗ. ಮೋಸ ಮಾಡ್ತೀಯಾ? ಒಳಗೆ ಲಂಗದಲ್ಲೆಲ್ಲ ಇಟ್ಕೋತಾರೆ. ಮತ್ತೆ ಲಂಗ ಅಲ್ಲ, ಚೂಡಿದಾರ ಒಳಗೆಲ್ಲ ಇಟ್ಕೋತಾರೆ. ಚೆನ್ನಾಗಿದೆಯಾ ಟೇಸ್ಟ್? ತಿನ್ನು ಹೊರಡೆ ತೆಗಿತೀನಿ ಅವ್ರನ್ನ. ತುಂಬಾ ಖರಾಬಿ ನಿಜ. ತಿಂದಿದ್ದೀನಿ, ಮತ್ತೆ ತಿಂದಿಲ್ಲ ಅನ್ಬೇಡ. ತಿನ್ನಾಯ್ತು. ಏನ್ ಮಾಡ್ಬೇಕೀಗ? ಮೂಗಲೆಲ್ಲ ಬಿಸಿ ಬಿಸಿ ಬರ್ತಾ ಇದೆ. ನಿಜ ಹೇಳ್ತಿದ್ಯಾ? ನೀವು ಅದ ತಿನ್ನಲ್ಲ. ಅವ್ರು ತಿಂತಾರೆ, ಅವರು ತಿಂತಾರೆ. ಇವಾಗ ಖಾರ ಆಯ್ತಾ ಫೀಲು? ಈ ಫೀಲ್ ಆಗ್ಬೇಕಾಗಿತ್ತು ಅವಾಗ್ಲೇನೆ. ಈ ಫೀಲ್ ಆಗ್ಲಿ ಅಂತಾನೆ ನಾನು ತಿನ್ನು ಅಂದ್ರೆ ತಿನ್ಲಿಲ್ಲ. ಮೆಣಸಿನ್ಕಾಯಿ ಕೊಟ್ಟಿದ್ದೆ ಕಣಪ್ಪ. ಸರಿ ಬಾ, ಆಯ್ತು ಹೋಗ್ಲಿ. ಟಾಸ್ಕ್ ಮುಗಿಸ್. ಎತ್ಕೊಳಮ್ಮ. ಅದು ಏನದು? ಅದೇ ಫಸ್ಟ್ ಟಾಸ್ಕ್. ಏನದು? ಹೇಳ. ಸಾಂಗು ಫಿಲಮ್. ಸಾಂಗು ಫಿಲಮು, ಹೀರೋಯಿನ್. ಹಾಂ, ಯಾರು ಅಂತಾನ? ಶಂಕರ್ ನಾಗು. ಶಂಕರ್ ನಾಗ್ದು ಒಂದು ಫಿಲಮ್ಮು ಸೇಮ್ ಫಿಲಮಲ್ಲಿ ಸಾಂಗು, ಆಮೇಲೆ ಹೀರೋಯಿನು. ಶಂಕರ್ ನಾಗ್ ಫಿಲಮ್ ಬಂದ್ಬಿಟ್ಟು ಆಟೋ ರಾಜ. ಹೀರೋಯಿನ್ನು ಗಾಯತ್ರಿ. ಹೇಳು. ನಿಜವಾಗ್ಲೂ ಖಾರನೇ. ಈ ಮೆಣಸಿನಕಾಳು ಎಲ್ಲ ಚೆನ್ನಾಗಿ ಕುಟ್ಟಾಕ್ಬಿಟ್ಟಿದ್ದಾರೆ. ಕಣ್ಣಲ್ಲಿ ನೀರು ಬರ್ತಾ ಇದೆ. ಇಲ್ಲಿ ನೋಡಿ ಇವಾಗ ಗೊತ್ತಾಯ್ತು. ಒರಿಜಿನಲ್ ಮೋಸ ಮಾಡ್ತಾ ಇಲ್ಲ. ಅದೇ ಶಂಕರ್ ನಾಗ್ದು ಪಿಕ್ಚರು. ನೀರು ಕೊಡೋಗ್ಲಿ. ನೀರು ಫಸ್ಟ್ ಇದೆಲ್ಲ ಮುಗಿಸ್ಬೇಕು ನೀನು. ಮುಗಿಸಿದ್ಮೇಲೆ ಶಂಕರ್ ನಾಗ್ದು ಆಟೋ ರಾಜ ಪಿಕ್ಚರು. ಗಾಯತ್ರಿ ಹೀರೋಯಿನು. ನಲ್ಲಿವಾ ಗುಲಾಬಿ ಹೂವೆ. ಹೇಳು ಸ್ವಲ್ಪ, ಒಂದೆರಡು ಲೈನ್ ಹೇಳು. ನಲ್ಲಿವಾ ಗುಲಾಬಿ ಹೂವೆ ಒಲಿದ ಮೇಲೇರಿ ನಗುವೆ. ಅಷ್ಟೇ. ನಿನಗೆ ನನ್ನಲ್ಲಿ ಚೆಲವೋ ಅರಿವೆ, ನನ್ನಲ್ಲಿ ಒಲವೋ. ಸರಿ, ನೆಕ್ಸ್ಟ್ ಏನ್ ಮಾಡ್ಬೇಕು? ನೆಕ್ಸ್ಟು ಟಂಗ್ ಟ್ವಿಸ್ಟರ್ ಹೇಳು. ನೋಡ್ಕೊಂಡು ಹೇಳದ? ನೋಡ್ಕೊಂಡೆ ಒಂದು 6 times ಹೇಳು ಸಾಕು. ಕೆಸ್ತೂರು ರಸ್ತೆಯಲ್ಲಿ ಕಸ್ತೂರು ರಂಗರಾಯರು ಪಿಸ್ತೂಲ್ ಏಟು ತಿಂದು ಸುಸ್ತಾಗಿ ಸತ್ತು ಬಿದ್ರು. ಕೆಸ್ತೂರು ರಸ್ತೆಯಲ್ಲಿ ಕಸ್ತೂರು ರಂಗರಾಯರು ಪಿಸ್ತೂಲ್ ಏಟು ತಿಂದು ಸತ್ತು ಬಿದ್ರು. ಕೆಸ್ತೂರು ರಸ್ತೆಯಲ್ಲಿ ಕಸ್ತೂರು ರಂಗರಾಯರು ಪಿಸ್ತೂಲ್ ಏಟು ತಿಂದು ಸುಸ್ತಾಗಿ ಸತ್ತು ಬಿದ್ರು. ಕೆಸ್ತೂರು ರಸ್ತೆಯಲ್ಲಿ ರಂಗನಾಯರು ಪಿಸ್ತೂಲ್ ಏಟು ತಿಂದು ಸುಸ್ತಾಗಿ ಸತ್ತು ಬಿದ್ರು. ಕೆಸ್ತೂರು ರಸ್ತೆಯಲ್ಲಿ ಕಸ್ತೂರಿ ರಂಗನಾಯಕರು ಪಿಸ್ತೂಲ್ ಏಟು ತಿಂದು ಸುಸ್ತಾಗಿ ಸತ್ತು ಬಿದ್ರು. 5 ಸರಿ ಆಗಿದ್ದು. ಇನ್ನೊಂದ್ಸರಿ. ಕೆಸ್ತೂರು ರಸ್ತೆಯಲ್ಲಿ ಕಸ್ತೂರು ರಂಗರಾಯರು ರಂಗನಾಯಕ ಬರುತ್ತೆ ನನಗೆ. ರಂಗರಾಯರು ಪಿಸ್ತೂಲ್ ಏಟು ತಿಂದು ಸುಸ್ತಾಗಿ ಸತ್ತು ಬಿದ್ರು. ಓಕೆ, ಇದು ಪ್ರಾಸಪದಗಳು. ಇದರಿಂದ 5 words 6 words ಹೇಳು ಅಷ್ಟೇ. ಪ್ರಾಸಪದಗಳು. ಪ್ರಾಸಪದಗಳು. ಬಟ್ಟೆ ಬಂದಿದೆ ಅವ್ರಿಗೆ. ಬಟ್ಟೆ.
ಕೊಟ್ಟೆ ಬಟ್ಟೆ ಕೊಟ್ಟೆ ಬಟ್ಟೆ ಕೊಟ್ಟೆ ತಟ್ಟೆ ಬಿಟ್ಟೆ ಹಾಂ ಸುಟ್ಟೆ. ಸೂಪರ್. ನಮಸ್ಕಾರ. ನೀರು ಕುಡಿಬೋದೇ? ಕುಡಿಕೊಳ್ಳಿ. ನಾನು ಯಾವತ್ತೂ ಇಷ್ಟು ಖಾರ ತಿಂದಿಲ್ಲ. ಸರಿ ಆಯ್ತು. ಇವಾಗ ನೆಕ್ಸ್ಟು ನಮ್ಮ ಅಪ್ಪನ ಸರಲ್ಲಿ ನೀನಾದರೂ ಮೋಸ ಮಾಡಬೇಡ, ಈಗ ತಿನ್ನು. ಸೊ ಗೈಸ್, ನಮ್ಮ ಅಪ್ಪನಿಗೆ ಇಷ್ಟ ಹೇಳಿ ತಿನ್ನಿಸ್ತಾರ ನಿನಗೆ. ತಿನ್ನಕ್ಕಿಂತ ಆಲ್ರೆಡಿ ತಿಂತ ಕೂತೋರಲ್ಲ ಇವರು. ಇಡೀ ಜಾಸ್ತಿ ಕೆಂಬೇಡ, ಸೌಂಡ್ ಜಾಸ್ತಿ ಬರುತ್ತೆ ಮೈಕಲ್ಲಿ. ಖಾರ ಖಾರ ಇರುತ್ತೆ, ಕೆಂಬೇಡಿ ಜಾಸ್ತಿ. ಕೆಂಬೇಡಿ ಕಿಚಿ ಕಿಚಿ ತಿನ್ಬಿಡಿ. ಇಲ್ಲ ಆ್ಯನ್ ಆ್ಯನ್ ತಿನ್ನಿ, ತಿನ್ಬೇಕು. ತಿನ್ನು, ಒಳಗಿಟ್ಕೊಂಡು ಕಚ್ಚು ಕಚ್ಚು ಕಣ್ಣು ಚೆಂದ ತಿನ್ಬಿಟ್ಟು ಟೇಸ್ಟ್ ನೋಡ್ಬಿಟ್ಟು ನುಂಗ್ಬೇಕು. ಏಯ್ ಇವರೇ ಬರ್ಸ್ಕೋತಾರಮ್ಮ ಕೆಮ್ಮನ. ಹಾಂ ಖಾರ ಇಲ್ಲ. ಹಾಂ ಇನ್ನೂ ಸ್ವಲ್ಪ ಕೊಡ್ಲಾ? ಖಾರನೇ ಇಲ್ಲ. ಇನ್ನೂ ಸ್ವಲ್ಪ ಕೊಡ್ಲಾ? ನೋ ಪ್ರಾಬ್ಲಮ್. ಕೊಡ್ಲಾಮ? ಅಷ್ಟು ಕೊಟ್ಟು ತಿನ್ಬಿಡ್ತೀನಿ. ಏನು ಅನಿಸ್ತಿಲ್ವಾ? ಏನು ಅನಿಸ್ತಿಲ್ಲ. ಏನಮ್ಮ ಖಾರನೇ ಇಲ್ಲ ಏನು ಇಲ್ಲ, ಏನು ಮಾಡಿದೆ? ಏನು ಬಿಟ್ಟು ನುಂಗ್ಬಿಟ್ಟೆಲ್ಲ. ನುಂಗ್ಬಾರ್ದು ಕಣೆ. ನುಂಗ್ಬಾರ್ದಾ? ಕಚ್ಕೊಂಡು ನುಂಗ್ಬೇಕು. ಕಚ್ಕೊಚ್ಚು ನುಂಗ್ಬಿಟ್ಟು ಅಷ್ಟೇ. ಏನು ಖಾರ ಇಲ್ಲ ಕಣ. ಅಲ್ಲ, ಸ್ಮ್ಯಾಶ್ ಮಾಡಿ ಚೆನ್ನಾಗಿ ಅಗ್ದ್ಬಿಟ್ಟು ತಿನ್ಬೇಕು. ತಿನ್ನಕೊಬ್ಬ ಕೊಡು ಕೊಡು ಒಂದು ಸ್ವಲ್ಪ ಕೊಡು. ನನಗೇನು ಹೇಳಿ ಕೊಡು. ಅಷ್ಟೊಂದು ಖಾರ ಏನಿಲ್ಲ. ಇಲ್ಲ ಖಾರ ಇಲ್ಲ ಅಂತವ್ರಲ್ಲ ಅವರು. ಇಲ್ಲ ಇಲ್ಲ ಆ ಥರ ಏನಿಲ್ಲ. ನೀನು ಹಾಕೋ ಖಾರ ಎಷ್ಟು ತಿಂತೀನಿ, ಮೆಷಿನ್ಗೆ ಅವಾಗ ತಿಂತೀನಿ ನಾನು. ಝೂಮ್ ಹಾಕಮ್ಮ, ಝೂಮ್ ಹಾಕು. ಹಾಂ ಟೇಸ್ಟ್ ನೋಡ್ಬೇಕು ನೀನು. ಹಾಂ ಏನಿಲ್ಲ ಕಣ, ಖಾರನೇ ಇಲ್ಲ. ಏನು ನಾಟಕ ಮಾಡ್ತಾರೆ ನೋಡವ. ಹಾಂ ತಿನ್ಬಿಟ್ಟೆ ಕಚ್ಚಿ. ಇವ್ರು ಅವಾಯ್ಡ್ ಮಾಡ್ತಾರ ಅನ್ಸುತ್ತಮ್ಮ. ಖಾರನೇ ಇಲ್ಲ. ನಿನ್ಸು ಕೊಡಪ್ಪ. ಏಯ್ ಯಾಕೆ ಇವರು 300 ರೂಪಾಯಿ ಇವರೇ ಖಾಲಿ ಮಾಡಂಗಿದ್ದಾರೆ. ಇಲ್ಲ ಗೈಸ್, ಖಾರನೇ ಇಲ್ಲ ಗೈಸ್. ನೋಡಿ ಆರಾಮಾಗಿದ್ದೀರಿ. ಖಾರನೇ ಇಲ್ಲ. ಸುಮ್ಮನೆ ಯಾಕೆ ಹಾಕಿ ಮಾಡಬೇಕು? ಖಾರ ಅಂತ ಹಾಕಿ ಮಾಡ್ಬೇಕಾ? ನಿಜಲ್ಲ ಕಣ, ಸುಮ್ಮನೆ ಯಾಕೆ ಮಾಡೋಕ್ಕಾಗುತ್ತೆ? ನಿಜ ಖಾರ ಇಲ್ವಾ? ಖಾರನೇ ಇಲ್ಲ ಕಣ. ಯಾಕೆ ಖಾರ ಬರ್ತಾರೆ ನಂಗೆ, ಯಾಕೆ ಗೊತ್ತಿಲ್ಲ. ಏನಿದು ಇವ್ರಿಗೆ ಚಾಲೆಂಜ್? ಹುಲ್ ತಿನ್ಸ್ಬೇಕಮ್ಮ ಅವ್ರಿಗೆ ಅಷ್ಟೇ, ಖಾರ ಇಲ್ಲ ಅಂತ. ಖಾರ ಬಂದ ತನಕ ಎಲ್ಲಿ ಇಲ್ಲ ಮಾಮೂಲಿ ನಾರ್ಮಲ್ ಸುಮಾರಾಗಿದೆ ಅಷ್ಟೇ. ಅಂತ ಏನು ಹೇಳೋದು ಜೋರ ಖಾರ ಅಂದೆಲ್ಲ ಆ ಥರ ಇಲ್ಲ. ಸರಿ ಬಿಡು ಮಾಡು. ಗೊತ್ತಾಗ್ತಲ್ಲ ನನ್ಗೆ ಏನು ಮಾಡೋದು ಅಂತ. ಸರಿ ಏನು ಹೇಳಿ ಹೋಗ್ಲಿ. ಸ್ವಲ್ಪ ಈಗ ಸ್ವಲ್ಪ ಸ್ಟಾರ್ಟ್ ಆಗ್ತಾ ಇದೆ, ಚೂರೇ. ಗಂಟೆಗೆ ಹೋದ್ಮೇಲೆ ಸ್ವಲ್ಪ ಸ್ಟಾರ್ಟ್ ಆಗ್ತಾ ಇದೆ. ಇಷ್ಟೊತ್ತಿಲ್ಲ, ಈಗ ಸ್ಟಾರ್ಟ್ ಆಗ್ತಿದೆ. ಸಾಂಗ್ ಫಿಲ್ಮ್ ಮತ್ತೆ ಎಷ್ಟು ಬಂದಿದೆ? ಯಾಕೆ ಅದನ್ನೇ ಹಾಕ್ತೀವಿ? ವಿಷ್ಣುವರ್ಧನ್. ಫಿಲಮ್ ಹೆಸರು ಬಂಧನ, ಹೀರೋಯಿನ್ ಸುಹಾಸಿನಿ, ಸಾಂಗ್ ಹೆಸರು ಈ ಬಂಧನ ಜನ್ಮ ಜನ್ಮದ ಬಂಧನ. ಅಲ್ಲೇ ಇದಾರೆ ನೋಡಿ ಹೀರೋಯಿನ್. ಈ ಪ್ರೇಮ ಅಲ್ಲಿ ಹೀರೋಯಿನ್. ಈ ಪ್ರೇಮ ಮಾಡ್ಬಿಡಿ. ಸಂತೋಷ ಸಂಗೀತ. ಇಡೀ ನಿಜ ಖಾರ ಆಗ್ತಿಲ್ಲ ರೆಡಿ. ಚೂರು ಒಳಗ ಚೂರು ಖಾರ ಅಂತ ಹೇಳ್ಕೊಳ್ಳೋಂಥದ್ದು ಖಾರ ಇಲ್ಲ. ಬಟ್ ಓಕೆ. ಕಣ್ಣು ತೆಗೀರಿ, ಸ್ಪೆಕ್ಸ್ ತೆಗೀರಿ ಫಸ್ಟ್. ಇದೇ ನೀವು ಕೆಲಸ ಮಾಡ್ತಿದ್ದೀರಾ? ಸ್ವಲ್ಪ ಸ್ಟಾರ್ಟ್ ಆಗಿದೆ, ಸ್ವಲ್ಪ ಲೈಟಾಗಿ. ಆಯ್ತಾ? ಪಾಸ್. ನೆಕ್ಸ್ಟ್ ಬೇಕು ನನಗೆ ಸ್ಪೆಕ್ಸ್ ಬೇಕು. ಕೊಡು ಸ್ಪೆಕ್ಸ್ ಕೊಡಮ್ಮ. ಈಗ ಖಾರ ಸ್ಟಾರ್ಟ್ ಆಗಿದೆಮ್ಮ. ಹೇಳ್ತಾ ಇಲ್ಲ ಒಳಗೊಳಗೆ. ತೋಟದ ತೆಂಗಿನ ಮರದಲ್ಲಿ ಮೇಲೋಳೋಳೆ ಕೆಳಗೆ ಇಲ್ಲೋಳೆ. ಮೇಲೆ ಲೋಳೆ ಕೆಳಗೆ ಲೋಳೆ. ಓದು ಎಷ್ಟು ಓದಬೇಕು? 6 times. ತೆಂಕನ ತೋಟದ ತೆಂಗಿನ ಮರದಲ್ಲಿ ಮೇಲೋಳೋಳೆ ಕೆಳಗೆ ಲೋಳೋಳೆ. ತೆಂಕನ ತೋಟದ ತೆಂಗಿನ ಮರದಲ್ಲಿ ಮೇಲೋಳೋಳೆ. ತೆಂಕನ ತೋಟದ ತೆಂಗಿನ ಮರದಲ್ಲಿ ಮೇಲೋಳೋಳೆ ಕೆಳಗೋಳೋಳೆ. ಅಂತ ಬರ್ತಿದ್ದೀನ. ಮೇಲೆ ಲೋಳೆ. ತೆಂಕನ ತೋಟದ ತೆಂಗಿನ ಮರದಲ್ಲಿ ಮೇಲೆ ಲೋಳೆ ಕೆಳಗೆ ಲೋಳೆ. ಕರೆಕ್ಟಾ? ಕೆಳಗೆ ಲೋಳೆ. ಲೋಲೆ. ತೆಂಕನ ತೋಟದ ತೆಂಗಿನ ಮರದಲ್ಲಿ ಮೇಲೆ ಲೋಳೆ ಕೆಳಗೆ ಲೋಳೆ. ತೆಂಕನ ತೋಟದ ತೋಟದಲ್ಲಿ ಮೇಲೆ ಲೋಳೆ ಕೆಳಗೆ ಲೋಳೆ. ತೆಂಕನ ತೋಟದ ತೆಂಗಿನ ಮರದಲ್ಲಿ ಮೇಲೆ ಲೋಳೆ ಕೆಳಗೆ ಲೋಳೆ. ಗುಡ್. ಓಕೆ ಸೂಪರ್. ಲಾಸ್ಟ್ ಒಂದು ಎತ್ಬಿಡಿ. ಪ್ರಾಸ ಪದಗಳು ಬಲಗರಿನ
ಸರ್ ಟಗರಿನಾ ಅಲ್ಲ, ಬುಗುರಿ. ಬುಗುರಿ ಬುಗುರಿ ಪ್ರಾಸ ಬುಗುರಿಯಿಂದ ಒಂದು 5 ವರ್ಡ್ಸ್ ಹೇಳು ಸಾಕು. ಬುಗುರಿ ಗರಿ ಗರಿ ಅಲ್ಲಮ್ಮ ರೈಮಿಂಗ್ ಹೊಡ್ಸು. ರವಿಗರ್ಸಿ ಬುಗುರಿ ಚಿಗುರಿ ಹಂಗೆ Very good. ಎರಡು. ಸುಂದರಿ ಸೂಪರ್. ನಗರಿ ಆಮೇಲೆ ನಗರಿ ಆಮೇಲೆ ಇನ್ನೊಂದು ಚಿರುಮುರಿ. ಸೂಪರ್. Very good. ಖಾರ ಆಗ್ತಿಲ್ಲ ಇವಾಗ್ಲೂ. ಖಾರ ಆಗ್ತಾಯಿದೆ ಬಟ್ ಲೈಟಾಗಿ ಆಗ್ತಾಯಿದೆ. ಲೈಟಾಗಿ ತೆಗೀರಿ, ಗೊತ್ತಾಗುತ್ತೆ ಕಣ್ಣಲ್ಲೇ ನೀರು ಸುರಿತಾ ಇದೆ. ಲೈಟಾಗಿ ಆಗ್ತಾಯಿದೆ ಗೈಸ್, ಅಂತ ಜೋರ್ ಖಾರ ಇಲ್ಲ, ಲೈಟ್ ಖಾರ ಇದೆ. ಲೈಟ್ ಆಗ್ತಾಯಿದೆ. ಓಕೆ ನಾನೇನೋ ಇವ್ರು ಹೇಳೋದೇ ಇಲ್ಲ ಅನ್ಕೊಂಡ್ಬಿಟ್ಟೆ. ನಂಗಂತೂ ಸಖತ್ ಖಾರ ಇಷ್ಟ. ಅಷ್ಟು ಖಾರ ಕೊಡು, ನಾನು ಟ್ರೈ ಮಾಡ್ತೀನಿ ಹೋಗ್ಲಿ. ನಾನು ತಿರ್ಸಿನ ಗೈಸ್ ಹಿಂಗೆ ಸ್ವಲ್ಪ ಕೊಡಿ. ಇಲ್ಲ ಅವನು ಇನ್ನೂ ಖಾರ ಅವ್ನು ಅನ್ಸೋದೇ ಬೇಕಂತ ಇಲ್ಲ ರೆಡಿ ಕಾಟ್ ಹೊಡಿತಿದೆ ಅದು. ನೋಡಿ ಈಗ ಅಭಿ ಸರದಿ ಈಗ ಪ್ರಾರಂಭವಾಗುತ್ತದೆ. ಹೇಳಿ ಕೊಡ್ರಿ ನೋಡೋಣ. ಇವ್ರೇನೋ ಪಾಪ ಖಾರನೇ ಇಲ್ಲ ಅಂತಿದ್ರು. ನಾನು ಟ್ರೈ ಮಾಡಿ ನೋಡ್ತೀನಿ ಖಾರ ಇದೆಯಾ ಇಲ್ವಾ ಅಂತ. ಆ್ಯಕ್ಚುಲಾಗಿ ರಿಸಲ್ಟ್ ಬೇಕು, ನಾಲ್ಗೆ ಚಾಚಬೇಕು, ಚೆನ್ನಾಗಿ ಕಚ್ಚಬೇಕು. ಕಚ್ಚಿ 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 ಬಾಯಿಗೆ ಇಟ್ಕೊಳ್ಳಿ, ನುಂಗಬೇಡಿ. ಹಾಗೆ ಇಟ್ಕೊಳ್ಳಿ, ನುಂಗಬೇಡಿ. ಇವ್ರು ಏನ್ ಮಾಡೋ ಗೊತ್ತಾ, ಕಚ್ಚಿ ಕಚ್ಚಿ ನುಂಗ್ಬಿಟ್ಟೆ ನಾನು ಅಷ್ಟೇ. ಅದೇನ್ ಗೊತ್ತಾ, ಬಾಯಲ್ಲಿ ಇಟ್ಕೊಂಡ್ರೆ ಘಾಟ್ ಹೊಡಿತದೆ. ಬಾಯಿ ಇಟ್ಕೋಬೇಕು, ನುಂಗಬೇಡಿ ಅಷ್ಟೇ. ಬಾಯಿ ಇಟ್ಕೊಂಡಷ್ಟು ಖಾರ ಬರುತ್ತೆ. ತಕ್ಷಣ ನುಂಗ್ಬಿಟ್ಟಿದಾರೆ ಅವ್ರು. ನೀನು ನುಂಗ್ಬಾರ್ದು, ಬಾಯಿಗೆ ಇಟ್ಕೋಬೇಕು. ಸ್ಟಾರ್ಟ್ ಆಯ್ತಾ? ನುಂಗ್ದೆ ನಾನು. ನುಂಗ್ಬಾರ್ದು, ಅದೇ ಇರೋ ಚಾಲೆಂಜ್. ನುಂಗ್ಬಾರ್ದು ನುಂಗ್ಬಾರ್ದು ಸ್ವಲ್ಪ ಘಾಟ್ ಹೊಡಿತದೆ. ನುಂಗ್ಬಾರ್ದು ಬಟ್ ಅಷ್ಟು ಖಾರ ಇಲ್ಲಲ್ಲ, ಅಷ್ಟು ಇಲ್ಲ. ನೀನು ಹೋಲ್ಡ್ ಮಾಡ್ಬೇಕು ಸ್ವಲ್ಪ ಹೊತ್ತು. ನಾನು ನುಂಗ್ಬಿಟ್ಟೆ. ಚುರು ಅನ್ನುತ್ತೆ. ಅದು ಹೋಲ್ಡ್ ಮಾಡಿದ್ರೆ ಸ್ವಲ್ಪ ಖಾರ ಎಫೆಕ್ಟ್ ಗೊತ್ತಾಗುತ್ತೆ. ನಾವು ಬೇಗ ನುಂಗ್ಬಿಟ್ವಿ, ನಮ್ಗೆ ಗೊತ್ತಾಗಿಲ್ಲ ಅಷ್ಟೇ. ಖಾರ ಆಗ್ತಿದೆ ನನ್ಗೀಗ. ಅದೇ ಖಾರ ಇದೆ ರೀ. ಸ್ಟಾರ್ಟ್ ಆಯ್ತು ಅಣ್ಣವ್ರಿಗೆ ಖಾರ. ಈಗ ಸ್ಟಾರ್ಟ್ ಆಗ್ತಾಯಿದೆ. ಈಗ ಟಾಸ್ಕ್ ಸ್ಟಾರ್ಟ್ ಆಗುತ್ತೆ ಗೈಸ್. ನೋಡಿ ಈಗ ಕೊಡ್ತೀವಿ. ಗೇಮ್ ಸ್ಟಾರ್ಟ್ ನೌ. ನೀವೇ ಕೊಡಿ ಒಂದು ದೊಡ್ಡ. ಹೇಳಿ ಬಾಸ್, ಇದೇನಿದು? ರಾಜ್ಕುಮಾರ್. ರಾಜ್ಕುಮಾರ್ ಫಿಲಮ್ ಹೇಳಿ. ಅವರ ಇನ್ನೂ ಖಾರ ಬೇಕು ರೆಡಿ. ಕಮ್ಮಿ ಆಯ್ತು, ಅದು ಕಮ್ಮಿ ಆಯ್ತು, ತುಂಬ ಕಮ್ಮಿ ಆಯ್ತು. ನನಗೆ ಖಾರ ಇಲ್ಲ, ನನಗೆ ಖಾರ ಅನಿಸ್ಲಿಲ್ಲ ನಂಗೆ. ರಾಜ್ಕುಮಾರ್ ಇನ್ನೊಂದು ಸ್ವಲ್ಪ ತಿಂತೀನಿ ಕೊಡುವಲ್ಲಿ. ಮೆಣಸಿನ ಪುಡಿ ತಂದ ಈಗ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಯಾಕೆ ನೋಡಿ, ಖಾರ ಇನ್ನೊಂದು ಸ್ವಲ್ಪ ಬೇಕು, ಒಂಚೂರು ಕೊಡು ಅಂದ್ರೆ ಮೆಣಸಿನ ಪುಡಿ ಹಾಕು ಅಂತ. ಗೈಸ್ ಆ್ಯಕ್ಚುಲಿ ಸ್ವಲ್ಪ ಅಷ್ಟೊಂದೇನು ಖಾರ ಇಲ್ಲ. ಖಾರ ಇದೆ, ಆದರೆ ಸ್ವಲ್ಪ ಹೋಲ್ಡ್ ಮಾಡ್ಬೇಕು. ನಾನು ಹೇಳ್ದಂಗೆ ತೊಗೊಂಡು ಹೋಲ್ಡ್ ಮಾಡಬೇಕು. ನುಂಗ್ಲೇಬಾರ್ದು ಕೇಳ್ಬೇಕಂದ್ರೆ, ಅವಾಗ ಮೇ ಬಿ ಖಾರ ಆಗುತ್ತೆ. ಇದೆಯಲ್ಲ ಎಲ್ಲಿದೆ? ಓಕೆ, ನೀನು ಹೋಲ್ಡ್ ಮಾಡಿ ಸರಿ. ಇವರು ಸ್ವಲ್ಪ ಎದುರ್ಕೋತಾರೆ, ಕೆಮ್ತಾರೆ ಅಂದರೆ. ಹೌದು, ಏನೂ ಆಗಿಲ್ಲ ಗೈಸ್. ನಾನೇ ತಿಂದಿಲ್ವಲ್ಲ, ಕೊಡ್ತಾರೆ ಅಲ್ವಾ? ಅದೇ ಅವ್ರು ಹಾಕಿರೋ ಥರ ಅಷ್ಟೊಂದು ಖಾರ ಇಲ್ಲ. ರಾಜ್ಕುಮಾರ್ದು ಬಗ್ಗೆ ಸ್ವಲ್ಪ ಹೇಳ್ತಾರೆ. ರಾಜ್ಕುಮಾರ್ ಹುಟ್ಟಿದ್ದ ದಿನ ಹೇಳಿದ್ದೆ ಫಸ್ಟ್, ದಯವಿಟ್ಟು ಹುಟ್ಟಿದ ದಿನ ಹೇಳಿ. ಹಾಂ, ರಾಜ್ಕುಮಾರ್ ಹುಟ್ಟಿದ್ದು 24th ಏಪ್ರಿಲ್ 24. ಏಪ್ರಿಲ್ 24th. ವೆರಿ ಗುಡ್, ಸೂಪರ್. ಈಗ ಅವರೊಂದು ಒಳ್ಳೆ ಮೂವಿ, ಅದೆಲ್ಲ ಹೀರೋಯಿನ್ನು ಮತ್ತು ಒಂದು ಸಾಂಗ್ ಮಾತ್ರ ಹೇಳಿ. ಇವಾಗ ಖಾರ ಆಗ್ತಾ ಇದೆ ಅಣ್ಣವ್ರಿಗೆ. ಹೌದು, ಫಿಲಮ್ ರಾಜ್ಕುಮಾರ್ ಬಂದು ಯಾವುದು ಗೊತ್ತಾಯ್ತಲ್ಲ, ಅವ್ರು ಹಿಡಿಯೋದು ನಾಗೇಲಿ ಇಟ್ಕೊಂಡ್ಬಿಟ್ಟು ಹಿಡಿಯೋ, ಅವಾಗ ಖಾರ ಹೊಡಿತದೆ. ಹಾಗೆ ಹೇಳ್ತಿದ್ನಿ. ಹೌದು, ಖಾರ ಆಗ್ತಿದೆ ನನಗೀಗ. ಹೇಳಿ ರಾಜ್ಕುಮಾರ್ ಮೂವಿ. ಆಕಸ್ಮಿಕ. ವೆರಿ ಗುಡ್, ಸೂಪರ್. ಇಲ್ಲ ಹಾಲು ಜೇನು. ಹಾಲು ಜೇನು, ಓಕೆ. ಹಾಲು ಹೀರೋಯಿನ್ ಹೀರೋಯಿನ್ ಬೇಕು. ಜಯಪ್ರದ. ರಾಂಗ್ ಗೈಸ್, ನೋ ನೋ ನೋ, ರಾಂಗ್. ಹಾಲು ಜೇನಲ್ಲಿ ಬೇಡ, ನೀವು ಹೇಳ್ಬೇಡಿ. ಇನ್ನೊಂದು ಚಾನ್ಸ್ ಕೊಡ್ತೀನಿ. ಆಯ್ತಲ್ವಲ್ಲ? ಆ ಸಾಂಗ್ ಜ್ಞಾಪಿಸ್ಕೊ. ಮನೆಯ ಮೇಲೆ ಅಂಬರಿ ಕಂಡೆ. ಓಕೆ, ಬೇರೆ ಮೂವಿ ಕೊಡ್ಲಾ? ಬೇರೆ ಮೂವಿ ಅಲ್ಲ, ಹೀರೋಯಿನ್ ಗೊತ್ತಿಲ್ಲ ನನಗೆ. ಬೇರೆ ಮೂವಿ ಹೇಳಿ. ಗೊತ್ತಾಗ್ತಾ ಇದೆ ನೋಡು ಅಣ್ಣಂಗೆ. ಖಾರ ಇಲ್ಲ ನೋಡಿ ನಿಜವಾಗ್ಲೂ. ಅವ್ನು ಶೆಕೆ ಎಲ್ಲ ಸುರಿತಾ ಇದೆ. ಶೆಕೆ ಎಲ್ಲ ಸುರಿತಾ ಇದೆ. ನಾನು ಹೇಳ್ತಾ ಇಲ್ಲ, ಅದು ಖಾರ ಇದೆ, ನೀವು ನುಂಗ್ಬಿಟ್ಟಿದ್ದೀರಾ, ಅದಕ್ಕೆ ನಿಮ್ಗೆ ಇನ್ನೂ ಸ್ವಲ್ಪ ತಿನ್ಸ್ಬೇಕು ತಡಿ. ಬೇಡ ಗೈಸ್, ಸಾಕು ಗೈಸ್, ಬೇಡ ಗೈಸ್. ನೋಡು, ಅವನಿಗೆ ಆಗ್ತಾ ಇಲ್ಲ, ನನಗೆ ಹಂಗೆ ಮಾಡಿದ್ದೀವಿ ಇಬ್ರು. ಎಷ್ಟು ದೊಡ್ಡದಾಗ ಹಾಕ್ಬಿಟ್ರು, ನಾಲ್ಗೆ ಕೂರಿಸ್ಬಿಟ್ರಿ. ನಾಲ್ಗೆಲ್ಲ ಇಟ್ಕೋ, ಸ್ವಲ್ಪ ನುಂಗ್ಬೇಡ. ಹಾಗೆ ಇಟ್ಕೊಂಡಿರ ಹೌದಾ? ತಿನ್ನು, ನುಂಗ್ಬೇಡ. ಹಚ್ಬೇಕಾ ಬೇಡ? ಹಂಗೆ ಇಟ್ಕೋ. ತೋರಿಸ್ಬೇಕು ನಮಗೆ. ಈಗ ಖಾರ ಆಗ್ತಿಲ್ಲ ಅಂತ ಟೆಸ್ಟ್ ಮಾಡ್ತಾ ಇದ್ದೀನಿ. ಇನ್ನೊಂದು ಹಂಗೆ ಇಟ್ಕೋ. ಇದು ನಿಧಾನಕ್ಕೆ ತಿನ್ನು, ಟೇಸ್ಟ್ ಮಾಡ್ಕೊಂಡು ತಿನ್ನು. ಪೆಪ್ಪರ್ಮೆಂಟ್ ತರ್ತೀನಿ, ಚಾಕ್ಲೇಟ್.
ಟೇಸ್ಟ್ ಮಾಡೋದು ಹಂಗೆ ಇಟ್ಕೊಂಡಿದ್ದಾರೆ. ಹ್ಞೂ ಟಚ್ ಮಾಡ್ತಾ ಇಲ್ಲ. ಬೇಡಿ ಮಾಡ್ತಲ್ಲ, ನೀನು ಮೋಸ ಮಾಡ್ತಿದ್ದೆ ಯಾವ ಥರ. ಹ್ಞೂ ಹಾಂ ಟೇಸ್ಟ್ ನೋಡು, ರುಚಿ ಆಡಿಸ್ಬೇಕು. ನಿಮ್ದೇ ಇರೋದು ಇಲ್ಲಿ ಯಾಕೆ ನುಂಗ್ತ್ಯಾ? ಎಲ್ಲ ನುಂಗ್ಬಿಟ್ಟಲ್ಲ ಎಲ್ಲ ವೇಸ್ಟ್ ಮಾಡ್ತಾರೆ. ಪುಡಿ ಮಾಡಿದ್ಮೇಲೆ ಇರೋಕ್ಕಾಗಲ್ಲ ಗೈಸ್, ಒಳಗಡೆ ಹೋಗ್ಬಿಡ ಯಾಕೆ? ಅದು ರಸಮ ಆಗುತ್ತಲ್ಲ ಅದು. ಇವಾಗಲೂ ಖಾರ ಆಗ್ತಿಲ್ವಾ? ನಂಗೇನು ಖಾರ ಆಗ್ತಾಯಿಲ್ಲ ಗೈಸ್. ಉಚ್ಚಿನ ಮನುಷ್ಯರು ಅಂದರೆ ಹೀಗಿರ್ತಾರೆ. ಮತ್ತೆ ಕೊಡೋಕೆ ಬರಬೇಡ, ಸಾಕು. ಅದಕ್ಕೆ ಅಲ್ಲಲ್ಲಲ್ಲಲ್ಲಲ್ಲಲ್ಲ ಈಗ ನೀರಲ್ಲಿ ಇದು ಪ್ರಾಸ ಅಲ್ಲ, ಏನಮ್ಮ ಇದು ಎಲ್ಲ ಇದು ಏನಿದು ಆಟ ಹೆಸ್ರೇನು ಗೊತ್ತಿಲ್ಲ, ಈಗ ಅರ್ಥ ಆಗ್ತಿಲ್ಲ ನನಗೆ. ಈಗ ಸ್ಟಾರ್ಟ್ ಆಗಿದೆ ಖಾರ, ಅದಕ್ಕೆ ಬರ್ತಾ ಇಲ್ಲ, ಎಲ್ಲ ಮರ್ಕೋಗ್ತಿದ್ದಾರೆ. ಇದು ಏನು ಹೇಳೋ ನಿಂಗೆ ಗೊತ್ತಿಲ್ಲ. ಇದು ಟಂಗ್ ಟ್ವಿಸ್ಟರ್. ನೀರಲ್ಲಿ ಬಿದ್ದ ನಿಂಬೆಕಾಯಿ ನೆಲಕ್ಕುರುಳಿ ಬಂದು ನಿಂಬೆಯ ಕೈ ಸೇರಿ ನಿಂಬೆಯ ನೀರಲ್ಲಿ ನೆನೆದಂತೆ. ನೀರಲ್ಲಿ ಬಿದ್ದ ನಿಂಬೆಕಾಯಿ ನೆಲಕ್ಕುರುಳಿ ಬಂದು ನಿಂಬೆಯ ಕೈ ಸೇರಿ ನಿಂಬೆಯ ನೀರಲ್ಲಿ ನೆನೆದಂತೆ. ನೀರಲ್ಲಿ ಬಿದ್ದ ನಿಂಬೆಕಾಯಿ ನೆಲಕ್ಕುರುಳಿ ಬಂದು ನಿಂಬೆಯ ಕೈ ಸೇರಿ ನಿಂಬೆಯ ನೀರಲ್ಲಿ ನೆನೆದಂತೆ. ನೀರಲ್ಲಿ ಬಿದ್ದ ನಿಂಬೆಕಾಯಿ ನೆಲಕ್ಕುರುಳಿ ಬಂದು ನಿಂಬೆಯ ಕೈ ಸೇರಿ ನಿಂಬೆಯ ನೀರಲ್ಲಿ ನೆನೆದಂತೆ. ಹೆಸರಾಯಿತು. ನೀರಲ್ಲಿ ಬಿದ್ದ ನಿಂಬೆಕಾಯಿ ನೆಲಕ್ಕುರುಳಿ ಬಂದು ನಿಂಬೆಯ ಕೈ ಸೇರಿ ನಿಂಬೆಯ ನೀರಲ್ಲಿ ನೆನೆದಂತೆ. ನೀರಲ್ಲಿ ಬಿದ್ದ ನಿಂಬೆಕಾಯಿ ನೆಲಕ್ಕುರುಳಿ ಬಂದು ನಿಂಬೆಯ ಕೈ ಸೇರಿ ನಿಂಬೆಯ ನೀರಲ್ಲಿ ನೆನೆದಂತೆ. ಎಷ್ಟು ಖಾರ ಇದ್ರು ಖಾರ ಇಲ್ಲ ಅಂತಿದೆಯಲ್ಲ ರೆಡಿ. ನಮಗೂ ಖಾರ ಆಗ್ತದೆ, ಅದೇ ಸ್ವಲ್ಪ ನೋಡಿ ಹಿಂಗ್ ನೀರು ಬರ್ತಾ ಇದೆ. ಅದೇ ಸ್ವಲ್ಪ ಖಾರ ಆಗಿದೆ ಈಗ. ಇಷ್ಟು ತನಕ ನೋಡಿ ಗೈಸ್, ಇಲ್ಲಿ ಖಾರ ಇಲ್ಲ ಅನ್ಕೊಂಡೆ ಎಷ್ಟು ಶೆಕೆ ಹೊಡಿತದೆ. ಪ್ರಾಸಪದಗಳು ಹಳ್ಳಿ, ಹಳ್ಳಿಯಿಂದ 5 ಪದಗಳು. ಹಳ್ಳಿ, ಬಳ್ಳಿ, ಸುಳ್ಳಿ, ಮಳ್ಳಿ, ಕಳ್ಳಿ. ಸೂಪರ್, 5 ಆಯ್ತಲ್ಲ, ಅಷ್ಟೇ ಆಯ್ತು. 5 ಪದಗಳಾಯ್ತು. ಓಕೆ ಸೂಪರ್. ಬನ್ನಿ ಹೇಗ್ ಕಾಣ್ತೀರಾ ಅಂತ ಗೊತ್ತಾಗುತ್ತೆ. ಓ ಮೈ ಗಾಡ್, ನಿಂದು ಆಯ್ತಾ? ಸರಿ ಆಯ್ತಾ? ಯಾಕೋ ನೋಡಿ ನನ್ನ ಪರಿಸ್ಥಿತಿ, ಏನು ಖಾರ ಇಲ್ಲ ಅಂತೀರಾ? ಆಯ್ತಾ? ಇವ್ರದ್ದು ಇಲ್ಲಿ ಕಣ್ಣಲ್ಲಿ ಇಲ್ಲ ಕೊಡ್ಬೇಡ ಕಣ ಅವ್ರನ್ನ, ಕೊಡ್ಬೇಡ, ಹಂಗೆ ಇರು ಸ್ವಲ್ಪ ಹೊತ್ತಿಗೆ. ಸ್ವಲ್ಪ ತೋರಿಸ್ಬೇಕು. ನೋಡಿ ಗೈಸ್, ನಮ್ಗೆ ಖಾರ ಆಗ್ತದೆ ಗೈಸ್. ಅಷ್ಟೊತ್ತಿಂದ ಖಾರ ಇಲ್ಲ ಗೈಸ್, ಖಾರ ಇಲ್ಲ ಆಗ್ತದೆ ಗೈಸ್, ಇಲ್ಲ ಖಾರ ಆಗ್ತದೆ ಕಣ್ಣಲ್ಲಿ ನೋಡಿ. ಖಾರ ಆಗ್ತದೆ. ಇಷ್ಟ ತನಕ ಖಾರ ಇಲ್ಲ ಅಂದೆ ಮತ್ತೆ ಈಗ ಸ್ವಲ್ಪ ಖಾರ ಆಗ್ತದೆ ಗೈಸ್. ಕುಡಿ ಮಾಡೋ ನೀರು ಸ್ವಲ್ಪ ಫೀಲ್ ಮಾಡು. ಈಗ ಸ್ವಲ್ಪ ಖಾರ ಆಗ್ತದೆ, ನೀರು ಸುರಿತಾ ಇದೆ ನೋಡಮ್ಮಿ. ರಿಯಲ್ ಫೀಲ್ ಬಂತು ಈಗ. ಚೂರು ಖಾರ ಆಗ್ತದೆ, ಇಲ್ಲ ಅಂತ. ಇವಾಗ ಇದ್ರ ಬಗ್ಗೆ ಸ್ವಲ್ಪ ರಿವ್ಯೂ ಕೊಡಿ. ಇದ್ರ ಬಗ್ಗೆ ಏನು ಆಗಲ್ಲ, ಏನು ಇಲ್ಲ, ಏನು ಆಗಲ್ಲ ಅಂದ್ರಲ್ಲ, ಇವಾಗ ರಿವ್ಯೂ ಕೊಡಿ ಗೈಸ್. ಇದು ಚಿಕ್ಕ ಮಕ್ಕಳು ಯಾರು ಪ್ರಯತ್ನ ಪಡಬೇಡಿ, ಓನ್ಲಿ ಅಡಲ್ಟ್ಸ್ ಗೇಮ್. ಲಾಸ್ಟ್ ಚಿಪ್ ಚಾಲೆಂಜ್ ಅಂತ ಇದು ಗೇಮ್. ಲಾಸ್ಟ್ ಚಿಪ್ ಹೋಟೆಲ್ ಖಾರ ಅನ್ಸಿದೆ ತಾನೆ? ಖಾರ ಅನಿಸ್ತದೆ ತುಂಬಾ ತಗೊಂಡ್ರೆ. ಮತ್ತೆ ಇಷ್ಟ ತನಕವಾ ಸ್ವಲ್ಪ ತಗೊಂಡ್ರೆ ಖಾರ ಅನ್ಸಲ್ಲ ಗೈಸ್, ಯಾರು ತಗೊಂಡ್ರೆ ಖಾರ ಆಗುತ್ತೆ ಗೈಸ್. ನೋಡಿ ಗೈಸ್, ಅವ್ರ ಕೆನ್ನೆ ನೋಡವ ಚೆನ್ನಾಗಿದೆ ಗೈಸ್, ಟ್ರೈ ಮಾಡಿ ನೋಡ್ರೆ ಗೈಸ್ ಎಷ್ಟು ಖಾರ ಇದೆ, ಖಾರ ಇಲ್ಲ ಅಂತಂದ್ರು. ಗೈಸ್ ಜೋಲೋ ಚಿಪ್ ಚಾಲೆಂಜ್ ಇಷ್ಟ ಆಯ್ತು ಕತೆ ನಮ್ದು. ನನ್ನ ಸ್ಥಿತಿ ನೋಡೇ ಅರ್ಥ ಮಾಡ್ಕೊಂಡಿರ್ಬೋದು. ಜೋಲೋ ಚಿಪ್ಸ್ ಆ್ಯಕ್ಚುಲಿ ತುಂಬ ಖಾರ ಆಗುತ್ತೆ, ಆಮೇಲೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಮಜಾ ಇರುತ್ತೆ. ಇನ್ನೂ ತುಂಬ ಜನ ಜೊತೆ ಆಡಬೇಕು, ಆವಾಗಲೇ ಸಿಕ್ಕಾಪಟ್ಟೆ ಮಜಾ ಇರುತ್ತೆ. ನಾವು ಹೋಗ್ತಾ ಇದೀವಲ್ಲ ಕಸಿನ್ಸು, ನಾಳಿದ್ದು ಟ್ರಿಪ್ ಹೋಗ್ತಾ ಇದ್ದೀವಿ ಪಾಂಡಿಚೇರಿಗೆ. ಸೊ ಅವ್ರ ಜೊತೆ ಇದನ್ನು ಆಟ ಆಡಿಸ್ತೀನಿ, ಜೋಲೋ ಚಿಪ್ ಚಾಲೆಂಜ್ ಅಂದ್ಬಿಡು. ಸೊ ಆ ವ್ಲಾಗಲ್ಲಿ ನಿಮಗೆ ಮತ್ತೆ ಸಿಗ್ತೀನಿ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ. ನೀವು ಹೇಳಿ ಸ್ವಲ್ಪ ಹಂಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಇದು ಬರ್ತಾರ ಹೇಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೀವು ನೀರು ಕುಡೀರಿ, ಪರವಾಗಿಲ್ಲ. ಕುಡ್ಬಿಟ್ರವ? ಇಲ್ಲ ಕುಡಿ ನಾನು ಕುಡಿಬೇಕು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಚಾಲೆಂಜ್ನ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮಾಡಿದ್ಬಿಡಿ. ಸೈನಿಂಗ್ ಆಫ್, ಟೇಕ್ ಕೇರ್, ಸಿ ಯು, ಬೈ, ಲವ್ ಯು ಆಲ್.